ಹಾಯ್ ಹಲೋ ಗೈಸ್, ನಮಸ್ಕಾರ. ನಾನು ನಿಮ್ಮ ಸಂತೋಷ್ ಮಾತಾಡ್ತಿದ್ದೀನಿ. ಎಲ್ಲ ಹೇಗಿದ್ದೀರಿ? ಚೆನ್ನಾಗಿದ್ದೀರಲ್ವ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರ ಅಂದ್ಕೊಳ್ತೀನಿ. ಮೊದಲಾಗಿ ಎಲ್ರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯ. ಹಿಂದೂ ಸಂಪ್ರದಾಯದಲ್ಲಿ ಒಂದಾಗಿರುವಂತಹ ನಾಗರ ಪಂಚಮಿ ಹಬ್ಬ ಒಂದು ಮೊದಲಾಗಿ ನನ್ನ ಚಾನಲ್ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ ಒತ್ತಂತ ಹೇಳ್ತಾ ನಾವು ಲಾಗ್ಸ್ ತುಂಬ ದಿನ ಆಯಿತು ಮಾಡಿದ್ರೆ ಲಾಗ್ಸ್ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಶೇರ್ ಮಾಡಿ, ಸ್ಕಿಪ್ ಮಾಡಿದ್ಕೊಂಡು ನೋಡಿ ಅಂತ ಹೇಳ್ತಾ ನಾಗರ ಪಂಚಮಿ ಊರಲ್ಲಿ ಹೇಗೆ ಆಚರಿಸೋಣ ಅಂತ ಪುಟ್ಟ ವೀಡಿಯೋಗಳನ್ನು ತೋರಿಸ್ತೀನಿ. ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ತುಂಬ ಮಳೆ ಇದ್ದ ಕಾರಣ ಸ್ವಲ್ಪ ಲೇಟಾಗಿ ಬಿಟ್ಟರು. ನಾವೀಗ ಆ ಕಟ್ಟೆಯ ಜಾಗಕ್ಕೆ ಈಗ ಹೋಗ್ತಿದ್ದೇವೆ. ಈಗ ಭಟ್ರು ಹೋಗ್ತಿದ್ದಾರೆ ಈಗ ಜಾಗಕ್ಕೆ. ಅಲ್ಲಿ ನಾಗದೇವರನ್ನ ಇವತ್ತು ನಾಗರ ಪಂಚಮಿಯ ಪ್ರಯುಕ್ತ ಪೂಜೆ ಎಲ್ಲ ನಡೀತದೆ. ವರ್ಷದಲ್ಲಿ ಒಮ್ಮೆ ಬರುವಂತಹ ನಾಗ ಪಂಚಮಿ. ಅವತ್ತು ಆ ಜಾಗದಾಗಿರ್ಬೋದು, ಕುಟುಂಬದ ಆಗಿರ್ಬೋದು, ನಾಗದೇವರಿಗೆ ಆಚರಣೆ ಮಾಡ್ತಾರೆ. ಆ ಮನೆ ಆಗಿರ್ಬೋದು, ಪಕ್ಕದ ಮನೆಯವರಿಗೆ ಎಲ್ಲರೂ ಒಂದು ಗೊಂಡೆ ಹಾಲು ಅಂತ ಹೇಳ್ತಾರೆ, ಮತ್ತೆ ಪಿಂಗಾರ, ಹೂ ಇದನ್ನೆಲ್ಲ ತಂದು ಕೊಡುವಂತಹ ಸಂಪ್ರದಾಯ ಇದೆ. ಹಾಗೆ ನಮ್ಮ ತುಳುನಾಡಿನ ಎಲ್ಲರನ್ನು ರಕ್ಷಣೆ ಮಾಡುವುದು ನಾಗದೇವರು. ಎಲ್ಲರ ಆಚರಣೆ ಜೊತೆಗೆ ನಾಗದೇವರನ್ನು ವಿಶಿಷ್ಟವಾದ ಸ್ಥಾನಮಾನ ಇದೆ. ಮತ್ತೇನೆಂದ್ರೆ, ಯಾರು ಕೂಡ ಮಾಂಸಾಹಾರ ಇದ್ರೂ ಕೂಡ ಆ ಒಂದು ದಿನ ಮಾಂಸವನ್ನು ತ್ಯಜಿಸಿ ನಾಗದೇವರಿಗೆ ಅಷ್ಟರ ಮಟ್ಟಿಗೆ ನಾವು ಪವಿತ್ರನ್ನು ಉಳಿಸಿಕೊಂಡು ಬರ್ತಾ ಇದ್ದೇವೆ. ಹಾಗೆ ಏನಂದ್ರೆ, ಕುಕ್ಕೆ ಸುಬ್ರಹ್ಮಣ್ಯ, ಹಾಗೆ ಕುಟುಂಬದ ನಾಗದೇವರು ಇರಬಹುದು, ಜಾಗದ ನಾಗದೇವರು ಇರಬಹುದು, ಅದರಂತಹ ಪಾರಂಪರಿಕ ಆಚರಣೆ ಮಾಡಿಕೊಂಡು ಬರ್ತಿದ್ದೇವೆ. ನೋಡ್ಬೋದು ನೀವು ಇಲ್ಲಿ ಸಿಯಾಲ, ಈ ಸಿಯಾಲದಲ್ಲಿ ಅಭಿಷೇಕ ಮಾಡ್ತಿದ್ದಾರೆ. ನೋಡ್ಬೋದು ನೀವು ಇಲ್ಲಿ. ನಾಗರಾಧನೆ, ಹಾಲಿನ ಅಭಿಷೇಕ ಆಗಿರ್ಬೋದು, ಸಿಯಾಲ ಅಭಿಷೇಕ ಆಗಿರ್ಬೋದು, ಇದನ್ನೆಲ್ಲ ಬಹಳ ಹತ್ತಿರದಿಂದ ನೋಡುವಂತಹ ಒಂದು ಪುಣ್ಯ ನನಗೆ ಸಿಕ್ತು, ಅವಕಾಶ ಸಿಕ್ತು. ಮತ್ತೇನಂದ್ರೆ, ಬೆಳಗಿನ ಜಾವ ಒಂದು ತಣ್ಣೀರಿನಲ್ಲಿ ಸ್ನಾನ ಮಾಡಿ ಆ ನಾಗದೇವರು ನೋಡುವಂತಹ ಒಂದು ಖುಷಿಯೇ ಬೇರೆ. ಹಾಗೆ ತುಂಬ ಮಳೆ ಎಲ್ಲ ಬಂತು ಪೂಜೆ ಮಾಡುವಾಗ. ನಾವೆಲ್ಲಿ ನಿಂತ್ಕೊಳ್ಳೋದು ಮುಂದಾಯ್ತು, ಮಳೆ ಬರೋದಿಲ್ಲ ಅನ್ನಿಸ್ತು. ಮತ್ತೆ ಬೆಳಿಗ್ಗೆ ಜೋರು ಮಳೆ ಬಂತಲ್ಲ, ಆ ಒಂದು ಮಧ್ಯದಲ್ಲಿ ಸ್ವಲ್ಪ ಬಿಸಿಲು ಬಂದು ಆಮೇಲೆ ಸಣ್ಣ ಮಳೆ ಬಂದದ್ದು. ಏನು ಮಾಡೋದು ಅಂತ ಇಲ್ಲ. ಮತ್ತೆ ಅದೇ ಒದ್ದೆ ಆಗಿ ಎಲ್ಲ ಆ ಪೂಜೆ ಮಾಡುವಾಗ ಜೋರು ಮಳೆ ಬಂದು ಮಾತ್ರ ನನಗೆ ಅಷ್ಟೊಂದು ಒಳ್ಳೆ ನೆನಪಿದೆ ಮಾತ್ರ. ಆ ಪೂಜೆ ಆಗುವುದು ಅವು ಒಂಥರ ನಿಲ್ಲೇ ಇಲ್ಲ. ಈಗ ಸ್ವಲ್ಪ ಸ್ವಲ್ಪ ಬಿಡ್ತಾ ಬಂತು. ಆಮೇಲೆ ಪೂಜೆ ಮಾಡುವಾಗ ಒಂಥರ ಜೋರು ಮಳೆ, ಗಾಳಿ ಎಲ್ಲ ಬಂತು. ನೋಡ್ಬೋದು ನೀವು ಇಲ್ಲಿ. ಹಾಗೆ ನಿಮ್ಮ ಅಲ್ಲಿ ಪೂಜೆ ಮಾಡುವಾಗ ನಿಮ್ಗೆ ಗೊತ್ತಿರ್ಬೋದಲ್ಲ ಮಳೆ ಹೇಗೆ ಬರ್ತದೆ ಅಂತ. ಅದು ಅದರಂಥ ಇತಿಹಾಸ ಇದೆ ಅಂತೆ, ನಿಮಗೆ ದೊಡ್ಡವರು ಹೇಳಿದಂಥ ಮಾತು ನೆನಪಿತ್ತು.
ಆಮೇಲೆ ಇದು കൊണ്ടുപോയി ಅನ್ನಕಾಯಿ ಇನ್ನೇ ಕೊಂಡು ತಿಂಗಳು ಇರಬೇಕಲ್ಲ ಜೋರು ಮಳೆ ಬಂತು ಮಾತ್ರ ಲಾಸ್ಟ್ಗೆ ಆದ್ಮೇಲೆ ತುಂಬ ಬರ್ತಿದ್ದಾರೆ. ತೋರಿಸ್ತೀನಿ, ಮುಂದೆ ತೋರಿಸ್ತೀನಿ. ಲಾಸ್ಟಿಗೆ ಮಳೆ ಬಂತು ತುಂಬ, ಹಾಗೆ ಆಮೇಲೆ ಬಂದ್ವಿ. ಲಾಸ್ಟಿಗೆ ಮಳೆ ಬಂತು ತುಂಬ, ಹಾಗೆ ಆಮೇಲೆ ಬಂದ್ವಿ. ನಾಗರ ಪಂಚಮಿ ಎಲ್ಲ ಪೂಜೆ ಎಲ್ಲ ಆಯಿತು. ಲಾಸ್ಟಿಗೆ ಮಳೆ ಎಲ್ಲ ಬಂತಲ್ಲ, ತುಂಬ. ಹಾಗೆ ಮಳೆ ಆದಮೇಲೆ ಈಗ ಮಳೆ ಇಲ್ಲ ನೋಡಿ, ಬಟ್ರೆ ಹೋದ್ಮೇಲೆ ಮಳೆನೇ ಇಲ್ಲ. ಈಗ ಆವಾಗ ತುಂಬ ಮಳೆ ಇತ್ತು, ಈಗ ಮಳೆನೇ ಇಲ್ಲ. ಆದರೆ ತುಂಬ ಇದಾಗ್ತದೆ, ಸೌಂಡ್ ಮಾಡ್ತಿದೆ, ಆದರೆ ನೀವು ಡಿಸ್ಟರ್ಬ್ ಆಗಬೇಡಿ ನಮ್ಮ ವಾಯ್ಸ್ ಕೇಳಿ ಮಾತ್ರ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾರೆ. ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ.